ನೋಡಿ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಥರದ ನಿಲುವುಗಳನ್ನು ತಾಳ್ತಕ್ಕಂಥದ್ದು ತುಂಬ ಸ್ವಾಭಾವಿಕ. ಈಗ ಲಿಂಗಾಯತ ಮುಖ್ಯಮಂತ್ರಿ, ಬ್ರಾಹ್ಮಣ ಮುಖ್ಯಮಂತ್ರಿ, ಹಿಂದುಳಿದ, ಒಕ್ಕಲಿಗ, ಈ ಥರ ಮುಖ್ಯಮಂತ್ರಿಗಳ ಒಂದು ಸಂದರ್ಭ ಬಂದಾಗ ಪ್ರತಿಯೊಂದು ಸಮುದಾಯವು ತನ್ನ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಅಂತ ಬಯಸೋದು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಈಗ ಅಹಿಂದ ವರ್ಗದ ಜನ ಅಥವಾ ಎಲ್ಲ ಸಮುದಾಯಗಳಲ್ಲಿರುವ ಅಭಿಮಾನಿಗಳು ಸಿದ್ದರಾಮಯ್ಯನವರು ಆಗಲಿ ಅಂತ, ಮುಂದುವರಿಲಿ ಅಂತ ಬಯಸೋದು ತಪ್ಪಲ್ಲ. ನಮ್ಮ ಶಿವಕುಮಾರ್ ಅವರಾಗಲಿ ಅಂತ ಒಕ್ಕಲಿಗ ಸಮುದಾಯ ಬಯಸೋದು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ತನ್ನ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಅಂತ ಬಯಸೋದು ತಪ್ಪು ಅಂತ ಹೇಗೆ ಹೇಳಲಿಕ್ಕಾಗುತ್ತೆ? ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ. ಈಗ ಹೇಳಿದ ತಕ್ಷಣ ವರಿಷ್ಠರು ಅದನ್ನು ಸ್ವೀಕಾರ ಮಾಡ್ತಾರಾ? ಇಲ್ಲ. ಸಮುದಾಯಗಳು ಬಯಸೋದು ತಪ್ಪಲ್ಲ. ಯಾಕೆ ಕುರುಬ ಸಮುದಾಯ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತ ಸಮುದಾಯಗಳು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ನೋಡಬೇಕು ಅಂತ ಬಯಸಿದ್ರಲ್ಲ, ಆಯ್ತಲ್ಲ, ಅದು ತಪ್ಪು ಅಂತ ಹೇಗೆ ಹೇಳಲಿಕ್ಕಾಗುತ್ತೆ? ನೋಡಿ, ಸ್ವಾಮೀಜಿಗಳು ಕೂಡ ಈ ದೇಶದ ನಾಗರಿಕರು, ಈ ನಾಡಿನ ಮಣ್ಣಿನ ಮಕ್ಕಳು. ಅವರು ಕೂಡ ಸಮಕಾಲೀನ ಆಗು ಹೋಗುಗಳ ಬಗ್ಗೆ ಅವರವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯಗಳನ್ನೇ ಹೇಳಬಾರ್ದು ಅಂತ ಏನೂ ಇಲ್ಲ. ಹಾಗಾಗಿ ಅವರವರ ಅಭಿಪ್ರಾಯಗಳನ್ನೇ ಹೇಳಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಹಾಗಾಗಿ ಹೇಳ್ತಾರೆ. ಸ್ವಾಮೀಜಿಗಳು ರಾಜಕೀಯಕ್ಕೆ ಬಂದು ಚುನಾವಣಾ ರಾಜಕೀಯಕ್ಕೆ ನಿಲ್ಲೋದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಒಪ್ಪದೇ ಇರಬಹುದು, ಆದರೆ ಒಂದು ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ತಪ್ಪಿಲ್ಲ. ಅವರವರ ಅಭಿಪ್ರಾಯಗಳನ್ನು ಹೇಳಬಹುದು. ಇಲ್ಲಿ ನಾವು ಇನ್ನೊಂದು ರೀತಿಯಾಗಿ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಕೇವಲ ಅಹಿಂದದ ನಾಯಕರ, ಶಿವಕುಮಾರ್ ಅವರು ಕೇವಲ ಒಕ್ಕಲಿಗರ ನಾಯಕರ? ನಾವು ಆ ರೀತಿ ಆಲೋಚನೆ ಮಾಡೋದೇ ದೊಡ್ಡ ತಪ್ಪದು. ಅವರು ಎಲ್ಲರ ನಾಯಕರು, ಎಲ್ಲ ಸಮುದಾಯಗಳ ನಾಯಕರು. ಎಲ್ಲ ಸಮುದಾಯಗಳಲ್ಲಿಯೂ ಅವ್ರಿಗೆ ಅಭಿಮಾನಿಗಳಿರ್ತಾರೆ. ಆ ಪಕ್ಷಕ್ಕೆ ಎಲ್ಲ ಪಕ್ಷಗಳ ಜನ, ಅಂದ್ರೆ ಎಲ್ಲಾ ಸಮುದಾಯಗಳ ಜನ ಸೇರಿ ಒಂದು ಸರ್ಕಾರವನ್ನ ತಂದಿರ್ತಾರೆ. ಯಾವುದೇ ಒಂದು ಸಮುದಾಯದಿಂದ ಒಂದು ಸರ್ಕಾರ ರಚನೆ ಆಗಲ್ಲ. ಒಂದೇ ಒಂದು ಸಮುದಾಯದ ಬೆಂಬಲದಿಂದ ಒಬ್ರು ಮುಖ್ಯಮಂತ್ರಿ ಆಗಲ್ಲ. ಎಲ್ಲ ಸಮುದಾಯಗಳ ಪಾಲ್ಗೊಳ್ಳುವಿಕೆ ಮತ್ತು ಆರಿಸಿ ಬಂದಂತ ಜನಪ್ರತಿನಿಧಿಗಳ ಬಹುಮತ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ತೀರ್ಮಾನ ಆಗ್ತಾರೆ. ನಾವು ಸಿದ್ದರಾಮಯ್ಯನವರನ್ನ ಕೇವಲ ಅಹಿಂದವನ್ನ ಪ್ರತಿನಿಧಿಸ್ತಾರೆ ಅನ್ನುವಂಥದ್ದು ಒಂದು ಸಾಂಕೇತಿಕ. ಹಾಗಂತ ಸಿದ್ದರಾಮಯ್ಯನವರು ಇತರ ಸಮುದಾಯಗಳನ್ನೆಲ್ಲ ದೂರ ಮಾಡಿದ್ದಾರೆ ಅಂತ ಅದರ ಅರ್ಥನಾ? ಹಾಗಿಲ್ವಲ್ಲ. ಈಗ ಅವರ ತಂದಿರುವ ಯೋಜನೆಗಳು ಎಲ್ಲ ಸಮುದಾಯಗಳಿಗೂ ಅದರಲ್ಲಿ ಫಲಾನುಭವಿಗಳಿದಾರಲ್ಲ. ನಾವು ಇಂಥ ಚರ್ಚೆಗಳು ಬಂದಾಗ ಸಿದ್ದರಾಮಯ್ಯನವರನ್ನ ಅಹಿಂದದ ನಾಯಕರಾಗಿ, ಸಮುದಾಯದ ಚರ್ಚೆಗಳು ಬಂದಾಗ ಡಿ.ಕೆ. ಶಿವಕುಮಾರ್ ಅವರನ್ನ ಒಕ್ಕಲಿಗ ಸಮುದಾಯದ ನಾಯಕರನ್ನಾಗಿ ಪರಿಭಾವಿಸ್ತಾ ನೋಡ್ತಕ್ಕಂಥದ್ದು ದೃಷ್ಟಿಕೋನ ಇದೆಯಲ್ಲ, ಅದು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಸಹಜ ಅಂತ ಅಂದ್ರೂ ಕೂಡ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ, ಪ್ರಜಾಪ್ರಭುತ್ವದ ಮೌಲ್ಯಗಳ ಹಿನ್ನೆಲೆಯಲ್ಲಿ ಹೀಗೆ ನೋಡುವ ಕ್ರಮ ಸರಿಯಾದದ್ದಲ್ಲ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ರೆ ಅವರು ಇಡೀ ನಾಡಿನ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಇಡೀ ನಾಡಿನ ಮುಖ್ಯಮಂತ್ರಿಗಳು. ಅವರು ಒಂದು ಸಮುದಾಯದ ಮುಖ್ಯಮಂತ್ರಿಗಳಲ್ಲ. ಒಂದು ಸಮುದಾಯದಲ್ಲಿ ಹುಟ್ಟಿರಬಹುದು, ಯಾರೇನು ಅರ್ಜಿ ಹಾಕೊಂಡು ಹುಟ್ಟಲ್ವಲ್ಲ. ಇಂಥದೇ ಸಮುದಾಯದಲ್ಲಿ ಹುಟ್ಟಬೇಕಂತ ನಾವ್ಯಾರಾದ್ರೂ ಅರ್ಜಿ ಹಾಕೊಂಡು ಹುಟ್ಟಿದೀವಾ? ಹಾಗಾಗಿ ಅವರನ್ನ ನಾಡಿನ ಪ್ರತಿನಿಧಿಗಳನ್ನಾಗಿ ನಾವು ನೋಡಬೇಕಾಗುತ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.